ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಮ್ಯಾಥ್ಸ್ TET 2023 ಕೇಳಿರೋ ಅಂಥ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಓಕೆನಾ? ಸೊ ಇದು ಪಾರ್ಟ್ 3 ವಿಡಿಯೋ. ಪಾರ್ಟ್ 1 ಮತ್ತು ಪಾರ್ಟ್ 2 ವಿಡಿಯೋ ನನ್ನ ಪ್ಲೇಲಿಸ್ಟಲ್ಲಿದೆ, ನೋಡ್ಕೊಳ್ಳಿ. ಕೆಲವು ಪುರುಷರು ಒಂದೇ ಕೆಲಸವನ್ನು 60 ದಿನಗಳಲ್ಲಿ ಮಾಡಬಲ್ಲರು. ಒಂದು ವೇಳೆ 8 ಪುರುಷರು ಹೆಚ್ಚಾದರೆ 10 ದಿನ ಕಡಿಮೆ ಅವಧಿಯಲ್ಲಿ ಕೆಲಸವು ಮುಗಿಯುತ್ತದೆ. ಹಾಗಾದರೆ ಆರಂಭದಲ್ಲಿ ಇದ್ದ ಕೆಲಸಗಾರರ ಸಂಖ್ಯೆ ಎಷ್ಟು? ಎ ಸರ್ಟೈನ್ ನಂಬರ್ ಆಫ್ ಮೆನ್ ಕುಡ್ ಡೂ ಎ ಪೀಸ್ ಆಫ್ ವರ್ಕ್ ಇನ್ 60 days. ಇಫ್ ದೇರ್ ವರ್ 8 more men, it could be finished in 10 days less. The number of men in the beginning were. ಸೊ ಕ್ವಶನ್ ಅರ್ಥ ಏನು ಅಂದರೆ, ಕೆಲವು ಪುರುಷರು ಒಂದು ಕೆಲಸನ 60 ದಿನಗಳಲ್ಲಿ ಮಾಡ್ತಾರೆ. ಒಂದು ವೇಳೆ 8 ಪುರುಷರು ಹೆಚ್ಚಾದರೆ ಇನ್ನೂ 10 ದಿನ ಕಡಿಮೆ ಅವಧಿಯಲ್ಲಿ ಕೆಲಸ ಮುಗಿಯುತ್ತೆ. ಹಾಗಾದರೆ ಆರಂಭದಲ್ಲಿ ಇದ್ದ ಕೆಲಸಗಾರರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಈ ಪ್ರಾಬ್ಲಮ್ಮು ಟೈಮು ಮತ್ತು ವರ್ಕಿಗೆ ಸಂಬಂಧಿಸಿರೋ ಅಂಥ ಪ್ರಶ್ನೆ ಆಗಿದೆ. ಇದರಲ್ಲಿ ಜನಗಳು ಮತ್ತು ದಿನಗಳು ಅಂತ 2 ಪರಿಮಾಣ ಇರುತ್ತೆ. ಸೊ ನಾವಿಲ್ಲಿ ಮೆನ್ ಆ್ಯಂಡ್ ಡೇಸ್ನ ತಗೋಬೇಕು. ಓಕೆನಾ? ಸೊ ಕೆಲವು ಪುರುಷರು ಅಂದರೆ ನಮಗೆ ಗೊತ್ತಿಲ್ಲ, ಅದಕ್ಕೆ ನಾವೇನಂತ ತಗೋತೀವಿ, ಎಕ್ಸ್ ಅಂತ ತಗೋತೀವಿ. 60 ದಿನಗಳಲ್ಲಿ ಅಂತ ಕೇಳಿದಾರಲ್ವ, ಡೇಸ್ 60 ದಿನಗಳಲ್ಲಿ ಮಾಡಬಲ್ಲರು. ಒಂದು ವೇಳೆ 8 ಪುರುಷರು ಹೆಚ್ಚಾದರೆ ಅಂತ ಕೇಳಿದಾರಲ್ವ, ಸೊ ಇಲ್ಲಿ ಎಕ್ಸ್ ಪ್ಲಸ್ 8. ಓಕೆನಾ? 10 ದಿನ ಕಡಿಮೆ ಅವಧಿಯಲ್ಲಿ ಕೆಲಸ ಮುಗಿಯುತ್ತೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ 60 ದಿನ, 60 10 ದಿನ ಮೈನಸ್ ಮಾಡಿದ್ರೆ 50 ದಿನ ಆಗುತ್ತೆ. 50 ದಿನದಲ್ಲಿ ಕೆಲಸ ಮುಗಿಯುತ್ತೆ. ಸೊ ಹಾಗಾದರೆ ಆರಂಭದಲ್ಲಿ ಇದ್ದ ಕೆಲಸಗಾರರ ಸಂಖ್ಯೆ ಎಷ್ಟು? ಸೊ ನಾವಿಲ್ಲಿ ಆರಂಭದಲ್ಲಿದ್ದ ಕೆಲಸಗಾರರ ಸಂಖ್ಯೆ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಈ ಎಕ್ಸನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಈಗ ಈ ಈಕ್ವೇಷನ್ನ ಈಕ್ವೇಟ್ ಮಾಡ್ಕೋಬೇಕು. ಎಕ್ಸ್ ಇಂಟು 60 ಅಂದರೆ 60x ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 8 ಇಂಟು 50. ಓಕೆನಾ? 60x ಈಸ್ ಈಕ್ವಲ್ ಟು 50 ಇಂಟು ಎಕ್ಸ್ 50x ಪ್ಲಸ್ 5 8s 40. ಸೊ 400 ಆಗುತ್ತೆ. ನೆಕ್ಸ್ಟು ಈ 50ನ ಈ ಕಡೆ ಕಳಿಸ್ಕೊಳ್ಳೋಣ. 60x ಮೈನಸ್ 50x ಈಸ್ ಈಕ್ವಲ್ ಟು 400. 60xಲ್ಲಿ 50xನ ಮೈನಸ್ ಮಾಡಿದ್ರೆ 10x ಬರುತ್ತೆ. 10x ಈಸ್ ಈಕ್ವಲ್ ಟು 400. x ಈಸ್ ಈಕ್ವಲ್ ಟು 400 ಡಿವೈಡೆಡ್ ಬೈ 10 40. ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು? 40. ಸೊ ಹಾಗಾದರೆ 40 ಈಸ್ ದ ಕರೆಕ್ಟ್ ಆನ್ಸರ್. ಆರಂಭದಲ್ಲಿ ಇದ್ದ ಕೆಲಸಗಾರರ ಸಂಖ್ಯೆ ಎಷ್ಟಾಗುತ್ತೆ? 40. ನೆಕ್ಸ್ಟ್ ಕ್ವಶನ್ನು, 2 ಕ್ರಮಾನುಗತ ರಿಯಾಯಿತಿಗಳಾದ 10% ಮತ್ತು 20% ಯಾವ ಒಂದು ರಿಯಾಯಿತಿಗೆ ಸಮನಾಗಿರುತ್ತದೆ? ದ ಕಾನ್ಸಿಕ್ಯೂಟಿವ್ 2 ಡಿಸ್ಕೌಂಟ್ಸ್ ಆಫ್ 10% ಆ್ಯಂಡ್ 20% ಸೇಮ್ ಆ್ಯಸ್ ದ ಸಿಂಗಲ್ ಡಿಸ್ಕೌಂಟ್ ಆಫ್ ಅಂತ ಕೇಳಿದರೆ ಆಪ್ಷನ್ಸು 32 30 28 40 ಕೊಟ್ಟಿದ್ದಾರೆ. 2 ಕ್ರಮಾನುಗತ ರಿಯಾಯಿತಿಗಳು ಅಂದರೆ ಡಿಸ್ಕೌಂಟ್ಸು 10% ಮತ್ತು 20%. ಸೊ ನಾವು ಏನಾದರೂ ಒಂದು ಐಟಮ್ಸ್ನ ಪರ್ಚೇಸ್ ಮಾಡಿದ್ರೆ ಇವರು 2 ಸಲ ಡಿಸ್ಕೌಂಟ್ನ ಹಾಕಿದ್ದಾರೆ. ಫಸ್ಟು 10% 20%. ಯಾವ ಒಂದು ರಿಯಾಯಿತಿಗೆ ಸಮವಾಗಿರುತ್ತೆ? ಸೊ ಅದು ಯಾವ ಒಂದು ರಿಯಾಯಿತಿಗೆ ಸಮವಾಗಿರುತ್ತೆ ಅಂತ ಕೇಳಿದ್ದಾರೆ. ಸೊ ಈಗ 10 ಮತ್ತು 20 ಇರೋದ್ರಿಂದ ನಾವು 30 ಅಂತ ಕೌಂಟ್ ಮಾಡಿಕೊಂಡು ಈ ಆಪ್ಷನ್ಸ್ನ ಟಿಕ್ ಮಾಡ್ತೀವಿ. ಅದು ರಾಂಗ್ ಆಗಿರುತ್ತೆ. ಸೊ ನಾವು ಇದಕ್ಕೆ ಅಂತಲೇ ಒಂದು ಫಾರ್ಮುಲಾ ಇದೆ, ಆ ಫಾರ್ಮುಲಾನ ನಾವು ಅಪ್ಲೈ ಮಾಡಬೇಕು. ಫಾರ್ಮುಲಾ ನೆಟ್ ಡಿಸ್ಕೌಂಟ್ ಈಸ್ ಈಕ್ವಲ್ ಟು
ಎ ಪ್ಲಸ್ ಬಿ ಮೈನಸ್ ಎ ಇಂಟು ಬಿ ಡಿವೈಡೆಡ್ ಬೈ 100 ಆಗುತ್ತೆ. ಸೊ ಎ ಅಂದರೆ ಫಸ್ಟ್ ಡಿಸ್ಕೌಂಟ್, ಬಿ ಅಂದರೆ ಸೆಕೆಂಡ್ ಡಿಸ್ಕೌಂಟ್. ಸೊ ಇಲ್ಲಿ ಎ 10 ಬಿ 20ನ ಅಪ್ಲೈ ಮಾಡೋಣ. ಇಲ್ಲಿಗೆ ಎ 10 ಬಿ 20 ಮೈನಸ್ 10 ಇಂಟು 20 ಡಿವೈಡೆಡ್ ಬೈ 100. ಸೊ 10 ಪ್ಲಸ್ 20 30 ಆಗುತ್ತೆ. 30 ಮೈನಸ್ 10 ಇಂಟು 20 ಮಲ್ಟಿಪ್ಲೈ ಮಾಡಬೇಕು. ಸೊ 1 2 ಝ 2 200 ಆಗುತ್ತೆ ಡಿವೈಡೆಡ್ ಬೈ 100. ನೆಕ್ಸ್ಟ್ 30 ಮೈನಸ್ 100 1 ಝ 100 2 ಝ 2 ಬರುತ್ತೆ. 30ಯಲ್ಲಿ 2ನ ಲೆಸ್ ಮಾಡಿದ್ರೆ 28. ಸೊ 28%. ಈ ಸಿ ಆಪ್ಷನ್ಸ್ ಕರೆಕ್ಟಾಗಿರುತ್ತೆ. ಎರಡು ಕ್ರಮಾನುಗತ ರಿಯಾಯಿತಿಗಳಾದ 10% ಮತ್ತು 20% ಯಾವ ಒಂದು ರಿಯಾಯಿತಿಗೆ ಸಮನಾಗಿರುತ್ತೆ ಅಂತ ಕೇಳಿದಾರಲ್ವ. ಇದು 28%ಗೆ ಸಮ ಆಗಿರುತ್ತೆ. ಸೊ ಇದು ಫಾರ್ಮುಲಾ ಹಾಕ್ಕೊಂಡು ಈ ಥರ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ಇವೆರಡೂ ಡಿಸ್ಕೌಂಟ್ನ ಒಂದೇ ಡಿಸ್ಕೌಂಟಾಗಿ ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್, ಇಫ್ ಎ ಇಸ್ ಟು ಬಿ ಇಸ್ ಈಕ್ವಲ್ ಟು 4:5 ಆ್ಯಂಡ್ ಬಿ ಇಸ್ ಟು ಸಿ ಇಸ್ ಈಕ್ವಲ್ ಟು 6:7, ದೆನ್ ಎ ಇಸ್ ಟು ಬಿ ಇಸ್ ಟು ಸಿ ಈಸ್. ಸೊ ಒಂದು ಪರಿಮಾಣ ಕೊಟ್ಟಿದ್ದಾರೆ, ಎ ಇಸ್ ಟು ಬಿ 4:5 ಅಂತ ಕೊಟ್ಟಿದ್ದಾರೆ, ಬಿ ಇಸ್ ಟು ಸಿ 6:7 ಅಂತ ಕೊಟ್ಟಿದ್ದಾರೆ. ಹಾಗಾದರೆ ನಾವು ಎ ಇಸ್ ಟು ಬಿ ಇಸ್ ಟು ಸಿ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಇದನ್ನು ಯಾವ ಥರ ಫೈಂಡ್ ಔಟ್ ಮಾಡೋದು ಅಂದರೆ, ಸೊ ಇವಾಗ ಫ್ರಮ್ ಎ ಇಸ್ ಟು ಬಿ ಎಷ್ಟು ಕೊಟ್ಟಿದ್ದಾರೆ, 4:5 ಅಂತ ಕೊಟ್ಟಿದ್ದಾರೆ. ಇವೆರಡರಲ್ಲೂ ಬಿ ಕಾಮನ್ ಆಗಿದೆ. ಸೊ ಬಿ ಎಷ್ಟಿದೆ ಇಲ್ಲಿ, ಬಿ 5 ಪಾರ್ಟ್ ಇದೆ. ನೆಕ್ಸ್ಟು ಫ್ರಮ್ ಬಿ ಇಸ್ ಟು ಸಿ, ಬಿ ಇಸ್ ಟು ಸಿಯಲ್ಲಿ 6:7 ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಬಿ ಕಾಮನ್ ಆಗಿದೆ ಅಲ್ವಾ. ಸೊ ಬಿ ಎಷ್ಟಿದೆ, ಇದರಲ್ಲಿ 6 ಇದೆ, 6 ಪಾರ್ಟ್ ಇದೆ. ಸೊ ಇವಾಗ ಏನು ಮಾಡಬೇಕು ನಾವು, ಇದರಲ್ಲಿ ಕಾಮನ್ LCM ತೆಗಿಬೇಕು. ಟು ಮೇಕ್ ಬಿ ಕಾಮನ್, ಟೇಕ್ LCM. 5, 6. ಸೊ LCM ತೆಗೆದಾಗ ನಮಗೆ 30 ಬರುತ್ತೆ. ಓಕೆನಾ. ಸೊ ಇವಾಗ ಏನು ಮಾಡಬೇಕು, ಮಲ್ಟಿಪ್ಲೈ ಫಸ್ಟ್ ರೇಷಿಯೋನ ಮಲ್ಟಿಪ್ಲೈ ಮಾಡಬೇಕು. ಸೊ ಎ ಇಸ್ ಟು ಬಿ ಇಸ್ ಈಕ್ವಲ್ ಟು 4:5. ಸೊ ನಮಗೆ LCM 30 ಬಂದಿರೋದ್ರಿಂದ ಇದನ್ನು ನಾವು 6ಇಂದ ಮಲ್ಟಿಪ್ಲೈ ಮಾಡ್ಕೋಬೇಕಾಗುತ್ತೆ ಬೈ 6. ಸೊ ಇಲ್ಲಿ ನಾವು ಬಿ ಕಾಮನ್ ತೆಗ್ದಿದ್ದೀವಿ. ಇಲ್ಲಿ ಬಿ ಎಷ್ಟು ಕೊಟ್ಟಿದ್ದಾರೆ, 5. ಅದಕ್ಕೆ ನಾವು 6ಇಂದ ಮಲ್ಟಿಪ್ಲೈ ಮಾಡಿದಾಗ ಮಾತ್ರ 30 ಬರುತ್ತೆ. ಅದಕ್ಕೆ ನಾವು 6 ಅಂತ ತೊಗೊಂಡಿದ್ದೀವಿ ಇಲ್ಲಿ ಮಲ್ಟಿಪ್ಲೈ ಮಾಡೋದಕ್ಕೆ. ಓಕೆನಾ. ಸೊ 6 4 ಎಷ್ಟಾಗುತ್ತೆ, ಎ ಇಸ್ ಟು ಬಿ ಈಸ್ ಈಕ್ವಲ್ ಟು 6 4 24, 6 5 30 ಆಗುತ್ತೆ. ಸೊ ಅದೇ ಥರ ನಾವು ಸೆಕೆಂಡ್ ರೇಷಿಯೋನ ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈ ಸೆಕೆಂಡ್ ರೇಷಿಯೋ B is to C is equal to 6:7 by 5. ಸೊ ಇದನ್ನು 5ಇಂದ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಸೊ ಯಾಕೆಂದರೆ ಇಲ್ಲಿ ಬಿ ವ್ಯಾಲ್ಯೂ 6 ಇರೋದ್ರಿಂದ 5ಇಂದ ನಾವು ಮಲ್ಟಿಪ್ಲೈ ಮಾಡಿದ್ರೆ 30 ಬರುತ್ತೆ. ನಾವು LCM ತೊಗೊಂಡಿದ್ದೀವಲ್ಲ 30. ಸೊ 5ಇಂದ ಮಲ್ಟಿಪ್ಲೈ ಮಾಡಬೇಕು. B is to C is equal to 5 6 30, 5 7 35 ಆಗುತ್ತೆ. ಓಕೆನಾ. ಸೊ ಈಗ ಎ ಇಸ್ ಟು ಬಿ ಇಸ್ ಟು ಸಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಎ ವ್ಯಾಲ್ಯೂ ಏನು ಬಂದಿದೆ, 24 ಇಷ್ಟು. ಬಿ ವ್ಯಾಲ್ಯೂ ಏನು ಬಂದಿದೆ, ಇಲ್ಲೂ 30 ಇದೆ, ಇಲ್ಲೂ 30 ಇದೆ. ಸೊ ಬಿ ವ್ಯಾಲ್ಯೂ 30. ಸಿ ವ್ಯಾಲ್ಯೂ ಏನು ಬಂದಿದೆ, ಸಿ 35 ಬಂದಿದೆ.
ಸೊ ಇವಾಗ ಯಾವ ಆಪ್ಷನ್ಸ್ ಕರೆಕ್ಟು? 24, 30, 35 ಈ ಆಪ್ಷನ್ಸು ಕರೆಕ್ಟಾಗಿರುತ್ತೆ. ಓಕೆ, ಸೊ A:B:C ಈಸ್ 24:30:35 ಈ ಆನ್ಸರು ಕರೆಕ್ಟಾಗಿರುತ್ತೆ. ನೆಕ್ಸ್ಟ್ ಕ್ವಶನ್ನು, ಯಾವ ನಿರ್ದಿಷ್ಟ ಮೊಬಲಗು 1 ವರ್ಷ 4 ತಿಂಗಳುಗಳಲ್ಲಿ 3% ಸರಳ ಬಡ್ಡಿಯ ಪ್ರಕಾರ ಒಟ್ಟು ಮೊತ್ತ ರು 116 ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಸರಳ ಬಡ್ಡಿ ಬಗ್ಗೆ ಕ್ವಶನ್ ಕೇಳಿರೋದು. ಯಾವ ನಿರ್ದಿಷ್ಟ ಮೊಬಲಗು ಅಂದರೆ ಒಂದು ಅಮೌಂಟಿಗೆ 1 ವರ್ಷ 4 ತಿಂಗಳು ಅವಧಿನೂ ಸಹ ಕೊಟ್ಟಿದ್ದಾರೆ, 3% ಬಡ್ಡಿ ಕೊಟ್ಟಿದ್ದಾರೆ. ಸೊ ಟೋಟಲ್ ಎಷ್ಟು ಅಮೌಂಟು? ಒಂದು ಅಮೌಂಟಿಗೆ 3% ಬಡ್ಡಿ ಹಾಕಿದಾಗ 416 ಆಗುತ್ತೆ ಅಂತ ಕೇಳಿದ್ದಾರೆ. ಹಾಗಾದರೆ ನಾವು ನಿರ್ದಿಷ್ಟ ಮೊಬಲಗು ಯಾವ ಅಮೌಂಟಿಗೆ ಇಷ್ಟು ಬಡ್ಡಿ ಆಗುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ವಾಟ್ ಸಮ್ ಆಫ್ ಮನಿ ವಿಲ್ ಅಮೌಂಟ್ ಟು ₹416 ಇನ್ 1 year 4 months ಅಟ್ 3% per annum. ಸಿಂಪಲ್ ಇಂಟ್ರೆಸ್ಟ್ ಈಸ್. ಇದನ್ನು ಫೈಂಡ್ ಔಟ್ ಮಾಡಬೇಕು ಅಲ್ವಾ? ಸೊ ಆಪ್ಷನ್ಸ್ ಕೊಟ್ಟಿದ್ದಾರೆ 400, 395, 410, 390. ಸೊ ಇದನ್ನು ನಾವು ಟ್ರಯಲ್ ಆ್ಯಂಡ್ ಎರರ್ ಮೆಥಡಲ್ಲಿ ಮಾಡ್ಕೋಬೇಕಾಗುತ್ತೆ. ಸೊ ಈಗ ಫಸ್ಟು ನಾವು ಯಾವ ಅಮೌಂಟು ಅಂತ ಗೊತ್ತಿಲ್ಲಲ್ವಾ, ಈ ಆಪ್ಷನ್ಸ್ನೇ ತಗೊಂಡು ಸಾಲ್ವ್ ಮಾಡಬೇಕು. ಈಗ ಫಸ್ಟು 400 ತಗೊಳ್ಳೋಣ. ಸೊ 400ಗೆ 3% ಇಂಟ್ರೆಸ್ಟ್ ಹಂಗೆ ಎಷ್ಟಾಗುತ್ತೆ ಅಂತ ನೋಡಬೇಕು. ಓಕೆನಾ? ಸೊ ಇಲ್ಲಿ 20 ಕ್ಯಾನ್ಸಲ್ ಮಾಡೋಣ. 4 3s 12 ಬರುತ್ತೆ. ಇದು 1 ವರ್ಷಕ್ಕೆ. ಸೊ ಈಗ 1 ವರ್ಷಕ್ಕೆ ಈಗ 400 ಅಮೌಂಟ್ ತಗೊಂಡಾಗ 1 ವರ್ಷಕ್ಕೆ 3% ಬಡ್ಡಿ ಹಂಗೆ ₹12 ಬರುತ್ತೆ ಅಲ್ವಾ? ಇದು ₹12. 12 ಮಂತ್ಸಿಗೆ ₹12 ಆದರೆ ಇಲ್ಲಿ 4 ತಿಂಗಳು ಅಂತ ಕೊಟ್ಟಿದ್ದಾರೆ. 1 ವರ್ಷ 4 ತಿಂಗಳು. 1 ವರ್ಷಕ್ಕೆ 12 ಮಂತ್ಸು ₹12 ಆಗುತ್ತೆ. ಪ್ಲಸ್ 4 ತಿಂಗಳಿಗೆ ₹4 ಆಗುತ್ತೆ. ಓಕೆನಾ? ಸೊ 12 + 4 16 ಅಲ್ವಾ? ಸೊ ನಾವು ತಗೊಂಡಿರೋದು 400 ಇದು ಅಮೌಂಟು ಪ್ಲಸ್ ₹16 ಇಂಟ್ರೆಸ್ಟ್ ಆಗುತ್ತೆ. ಸೊ 416. ಸೊ 416 ರೂಪೀಸ್ಗೆ 1 ವರ್ಷ 4 ತಿಂಗಳಲ್ಲಿ 3% ಸರಳ ಬಡ್ಡಿಯ ಪ್ರಕಾರ ₹416 ಆಗುತ್ತೆ. ಯಾವ ಅಮೌಂಟಿಗೆ? ₹400 ಅಮೌಂಟಿಗೆ ಇಷ್ಟು ಬಡ್ಡಿ ಆಗುತ್ತೆ ಅಂತ. ಸೊ ಫಸ್ಟ್ ಆಪ್ಷನ್ 400 ಈಸ್ ದ ಕರೆಕ್ಟ್ ಆನ್ಸರ್. ಸೊ ಈ ಥರ ಪ್ರಶ್ನೆ ಕೊಟ್ಟಿದ್ದಾಗ ನಾವು ಆಪ್ಷನ್ಸ್ನೇ ತಗೊಂಡು ಫೈಂಡ್ ಔಟ್ ಮಾಡ್ಕೋಬೇಕಾಗುತ್ತೆ. ಯಾವ ಆಪ್ಷನ್ಸ್ ಕರೆಕ್ಟಾಗಿರುತ್ತೆ ಅಂತ ಚೆಕ್ ಮಾಡ್ಕೋಬೇಕಾಗುತ್ತೆ. ಸೊ ಇವಾಗ 416 ಬಂದಿದೆ ಅಲ್ವಾ? ಸೊ ಈಗ 400 ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ನು, 400 ಮಾವಿನ ಹಣ್ಣುಗಳನ್ನು ₹125ಕ್ಕೆ 100ರಂತೆ ಖರೀದಿಸಿದ್ದಾರೆ ಮತ್ತು ₹100 ಲಾಭದಲ್ಲಿ ಮಾರಾಟ ಮಾಡಲಾಗಿದೆ. ಹಾಗಾದರೆ 1 ಡಜನ್ ಹಣ್ಣುಗಳನ್ನು ಮಾರಿದ ಬೆಲೆಯು ಫೈಂಡ್ ಔಟ್ ಮಾಡಬೇಕು. 400 mangoes were purchased at ₹125 per 100 and were sold for a profit of ₹100. The selling price of dozen is ಆಪ್ಷನ್ಸ್ ಕೊಟ್ಟಿದ್ದಾರೆ 18, 15, 16, 20. ಸೊ ಇವಾಗ ಈ ಕ್ವಶನ್ ಅರ್ಥ ಏನು ಅಂದರೆ, 400 ಮಾವಿನ ಹಣ್ಣುಗಳನ್ನು ₹125ಕ್ಕೆ 100ರಂತೆ 125 ಮಾವಿನ ಹಣ್ಣಿಗೆ ₹100 ಅಂತೆ ಖರೀದಿ ಮಾಡಿದ್ದಾರೆ. ಸೊ 125 ಮಾವಿನ ಹಣ್ಣಿಗೆ ₹100. ಓಕೆನಾ? ಹಾಗಾದರೆ 400 ಮಾವಿನ ಹಣ್ಣಿಗೆ ಸೊ ನಾವು 125 ಇಂಟು 4 ಮಾಡಿದ್ರೆ ನಮಗೆ ಆನ್ಸರ್ ಗೊತ್ತಾಗುತ್ತೆ. ಸೊ 500 ಬರುತ್ತೆ. ಸೊ 400 ಮಾವಿನ ಹಣ್ಣಿಗೆ ಎಷ್ಟು ಅಮೌಂಟ್ ಆಗುತ್ತೆ? 500 ಕಾಸ್ಟ್ ಪ್ರೈಸ್ ಆಗುತ್ತೆ. ಓಕೆನಾ? ಸೊ ಈಗ ಇದನ್ನು ಮತ್ತೆ ಏನು ಮಾಡಿದ್ದಾರೆ? ₹100 ಲಾಭದಲ್ಲಿ ಮಾರಾಟ ಮಾಡಲಾಗಿದೆ. ಸೊ ಈ 500ಗೆ ಪ್ಲಸ್ ₹100 ಎಕ್ಸ್ಟ್ರಾ ಮಾರಾಟ ಮಾಡಿರೋದು ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ? 600 ಆಗುತ್ತೆ. ಓಕೆನಾ?
ನೆಕ್ಸ್ಟು ಹಾಗಾದರೆ 1 ಡಜನ್ ಹಣ್ಣುಗಳ ಮಾರಿದ ಬೆಲೆ. 1 ಡಜನ್ ಅಂದರೆ 12 ಹಣ್ಣುಗಳಿರುತ್ತೆ. ಓಕೆನಾ? ಸೊ 12 ಹಣ್ಣುಗಳನ್ನು ಮಾರಿದ ಬೆಲೆನ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಈಗ ನಾವು ಟೋಟಲ್ ಎಷ್ಟಾಯಿತು, 400 ಮಾವಿನ ಹಣ್ಣನ್ನ 600 ರೂಪಾಯಿಗೆ ಮಾರಿದ್ದಾರೆ. ಹಾಗಾದರೆ ಫಸ್ಟು ಒಂದು ಮಾವಿನ ಹಣ್ಣಿಗೆ ಎಷ್ಟು ಬೆಲೆ ಆಗುತ್ತೆ ಅಂತ ತಿಳ್ಕೊಬೇಕು. 1 ಮ್ಯಾಂಗೋ ಪ್ರೈಸ್ ಈಸ್ ಈಕ್ವಲ್ ಟು, ಸೊ ಇದಕ್ಕೆ ಪ್ರೈಸ್ ಸೆಲ್ಲಿಂಗ್ ಪ್ರೈಸ್ ಡಿವೈಡೆಡ್ ಬೈ ಟೋಟಲ್ ಮ್ಯಾಂಗೋ. ಸೊ ಸೆಲ್ಲಿಂಗ್ ಪ್ರೈಸು 600 ಆಗುತ್ತೆ, ಟೋಟಲ್ ಮ್ಯಾಂಗೋ ಎಷ್ಟು 400. ಸೊ ಇದನ್ನು ಡಿವೈಡ್ ಮಾಡ್ಕೊಳ್ಳಿ. ಓಕೆನಾ? 4 ಡಿವೈಡೆಡ್ ಬೈ 6, 4 1s 4, 2 ಪಾಯಿಂಟ್ ಇಟ್ಬಿಟ್ಟು 0 ತಗೊಳ್ಳೋಣ. 4 5s 20. ಸೊ 1 ಮ್ಯಾಂಗೋ ಪ್ರೈಸ್ ಎಷ್ಟು ಬಂದಿದೆ? 1 ಮ್ಯಾಂಗೋ ಪ್ರೈಸ್ 1.5 ರೂಪಿ ಬಂದಿದೆ. ಸೊ ಹಾಗಾದರೆ ನಾವು ಈಗ 12 ಮ್ಯಾಂಗೋ ಪ್ರೈಸ್ನ ಫೈಂಡ್ ಔಟ್ ಮಾಡಬೇಕು. 12 ಮ್ಯಾಂಗೋ ಪ್ರೈಸ್ ಕ್ವಶನ್ ಮಾರ್ಕು. ಸೊ 1.5 ಇಂಟು 12ಇಂದ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಸೊ 2 5s 10, 2 1s 2, 2 + 1 3, 1 5s 5, 1 1s 1, 0 8 1. ಸೊ ಇಲ್ಲಿ 1 ನಂಬರ್ ಬಿಟ್ಟು ಪಾಯಿಂಟ್ ಇರೋದ್ರಿಂದ ಇಲ್ಲಿ ಪಾಯಿಂಟ್ ಇಡ್ತೀವಿ. ಸೊ ಆನ್ಸರ್ ಎಷ್ಟಾಗುತ್ತೆ? 18 ರೂಪಿ ಆಗುತ್ತೆ. 12 ಮ್ಯಾಂಗೋ ಪ್ರೈಸ್ ಅಂದರೆ 1 ಡಜನ್ ಹಣ್ಣುಗಳ ಮಾರಿದ ಬೆಲೆಯು 18 ರೂಪೀಸ್ ಆಗುತ್ತೆ. ಸೊ ಇಲ್ಲಿ ನಮಗೆ ಆಪ್ಷನ್ಸ್ ಯಾವ್ದು ಕರೆಕ್ಟು? ಆಪ್ಷನ್ಸ್ ಎ, 18 ರೂಪೀಸ್ ಈಸ್ ದ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಸೊ ಈ ವಿಡಿಯೋದಲ್ಲಿ 5 ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದೀನಿ. ಇಷ್ಟು ಪ್ರಾಬ್ಲಮ್ ಅರ್ಥ ಆಯಿತು ಅಂತ ಅಂದ್ಕೊಂಡಿರ್ತೀನಿ. ಸೊ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಕ್ವಶನ್ಸ್ನ ಮುಂದಿನ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಇದೆಲ್ಲ TET ಎಕ್ಸಾಮಲ್ಲಿ ಕೇಳಿರೋ ಅಂಥ ಪ್ರಶ್ನೆಗಳಾಗಿದೆ. ಓಕೆನಾ? ಸೊ ನಾವು ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡಬೇಕು ಅಂದರೆ ಫುಲ್ಲು 6th PUC 12th ಕ್ಲಾಸ್ ತನಕನೂ ನಮಗೆ ಬೇಸಿಕ್ ಕಾನ್ಸೆಪ್ಟ್ಗಳು ಬೇಕಾಗಿರುತ್ತೆ. ಆಲ್ಮೋಸ್ಟ್ TET ಮ್ಯಾಥ್ಸ್ ಎಲ್ಲನೂ ಯಾವ ಥರ ಪ್ರಶ್ನೆ ಕೇಳಿರ್ತಾರೆ ಅಂದರೆ ಅಪ್ಲಿಕೇಶನ್ ಲೆವೆಲಲ್ಲೇ ಕೇಳಿರ್ತಾರೆ. ಸೊ ಅರ್ಥ ಮಾಡಿಕೊಂಡು ಸಾಲ್ವ್ ಮಾಡಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ.